ನಿನ್ನನ್ನು ಅವಮಾನ ಮಾಡಿದವರಿಗೆ ಉತ್ತರ ಕೊಡಲು ನೀನು ಸಿದ್ಧನಾಗಿದ್ದೀಯಾ? ನಿನ್ನ ಜೊತೆ ವಾದ ಮಾಡಿದವರನ್ನು ಸೋಲಿಸಬೇಕು ಎಂದು ಯೋಚಿಸುತ್ತೀಯಾ? ಆದರೆ ಶ್ರೀಕೃಷ್ಣ ಹೇಳುತ್ತಾರೆ, ಕೆಲವೊಮ್ಮೆ ಮೌನವೇ ಅತ್ಯಂತ ದೊಡ್ಡ ಉತ್ತರ. ಕೆಲವೊಮ್ಮೆ ವಾದದಲ್ಲಿ ಗೆದ್ದರೂ ಜೀವನದಲ್ಲಿ ಸೋಲುತ್ತೇವೆ. ಆದರೆ ವಾದ ಮಾಡದೇ ಗೆದ್ದರೆ ಅದೇ ನಿಜವಾದ ವಿಜಯ. ಇಂದಿನ ಈ ವಿಡಿಯೋದಲ್ಲಿ ಯಾಕೆ ಪ್ರತಿಯೊಂದು ವಾದಕ್ಕೂ ಉತ್ತರ ಕೊಡಬಾರದು, ಹೇಗೆ ಮೌನದಿಂದಲೇ ಎದುರಾಳಿಯನ್ನು ಸೋಲಿಸಬಹುದು ಮತ್ತು ಶ್ರೀಕೃಷ್ಣನ ಜೀವನದಿಂದ ನಾವು ಕಲಿಯಬೇಕಾದ 7 ಅದ್ಭುತ ಪಾಠಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಕೋನವೇ ಬದಲಾಗಬಹುದು. ಭಾಗ 1. ವಾದ ಗೆಲ್ಲುವುದೇ ಯಶಸ್ಸಲ್ಲ. ಸ್ನೇಹಿತರೆ, ಇಂದಿನ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಮಾತೇ ಸರಿ ಎಂದು ಸಾಬೀತುಪಡಿಸಲು ಪ್ರಯತ್ನಿಸುತ್ತಾರೆ. ಸೋಷಲ್ ಮೀಡಿಯಾದಲ್ಲಿ, ಕುಟುಂಬದಲ್ಲಿ, ಕಚೇರಿಯಲ್ಲಿ, ಸ್ನೇಹಿತರ ನಡುವೆ ಚಿಕ್ಕ ವಿಷಯಕ್ಕೂ ದೊಡ್ಡ ವಾದಗಳು ನಡೆಯುತ್ತವೆ. ಆದರೆ ಒಂದು ಪ್ರಶ್ನೆ ಕೇಳಿಕೊಳ್ಳಿ, ನೀವು ವಾದದಲ್ಲಿ ಗೆದ್ದ ನಂತರ ನಿಮ್ಮ ಮನಸ್ಸಿಗೆ ಶಾಂತಿ ಸಿಕ್ಕಿದೆಯೇ? ಬಹುತೇಕ ಬಾರಿ ಉತ್ತರ ಇಲ್ಲ. ಯಾಕೆಂದರೆ ವಾದದಲ್ಲಿ ಗೆಲ್ಲುವುದು ಮತ್ತು ಜೀವನದಲ್ಲಿ ಗೆಲ್ಲುವುದು ಎರಡೂ ಬೇರೆ ವಿಷಯಗಳು. ಶ್ರೀಕೃಷ್ಣನು ಕುರುಕ್ಷೇತ್ರದಲ್ಲಿ ಪ್ರತಿಯೊಂದು ಅವಮಾನಕ್ಕೂ ಪ್ರತಿಕ್ರಿಯೆ ನೀಡಲಿಲ್ಲ. ಅವರು ತಮ್ಮ ಶಕ್ತಿಯನ್ನು ಸರಿಯಾದ ಸಮಯಕ್ಕೆ ಉಳಿಸಿಕೊಂಡರು. ಅವರಿಗೆ ಗೊತ್ತಿತ್ತು, ಪ್ರತಿಯೊಬ್ಬರಿಗೂ ಉತ್ತರ ಕೊಡಲು ಆರಂಭಿಸಿದರೆ ನಮ್ಮ ಗುರಿ ಮರೆತು ಹೋಗುತ್ತದೆ. ಜೀವನದಲ್ಲಿ ದೊಡ್ಡ ವ್ಯಕ್ತಿಗಳು ತಮ್ಮ ಸಮಯವನ್ನು ವಾದಕ್ಕೆ ಅಲ್ಲ, ತಮ್ಮ ಕನಸುಗಳಿಗೆ ಮೀಸಲಿಡುತ್ತಾರೆ. ಭಾಗ 2. ಮೌನದ ಶಕ್ತಿ. ಶ್ರೀಕೃಷ್ಣನ ಜೀವನದಲ್ಲಿ ಒಂದು ವಿಶೇಷ ಗುಣವಿತ್ತು. ಅವರು ಯಾವಾಗ ಮಾತನಾಡಬೇಕು, ಯಾವಾಗ ಮೌನವಾಗಿರಬೇಕು ಎಂಬುದನ್ನು ಚೆನ್ನಾಗಿ ತಿಳಿದಿದ್ದರು. ಮೌನ ಎಂದರೆ ದುರ್ಬಲತೆಯಲ್ಲ. ಮೌನ ಎಂದರೆ ಭಾವನೆಗಳ ಮೇಲೆ ನಿಯಂತ್ರಣ. ಯಾರಾದರೂ ನಿಮ್ಮನ್ನು ಕೋಪಗೊಳಿಸಲು ಪ್ರಯತ್ನಿಸಿದಾಗ ನೀವು ಶಾಂತವಾಗಿದ್ದರೆ ಗೆಲುವು ಈಗಾಗಲೇ ನಿಮ್ಮದಾಗಿದೆ. ಗೆಲುವು ಈಗಾಗಲೇ ನಿಮ್ಮದಾಗಿದೆ. ಯಾಕೆಂದರೆ ನಿಮ್ಮ ಮನಸ್ಸಿನ ಮೇಲೆ ನಿಮ್ಮ ನಿಯಂತ್ರಣವಿದೆ. ಮುಂದಿನ ಭಾಗಗಳಲ್ಲಿ ಭಾಗ 3, ಎಲ್ಲಾ ಯುದ್ಧವನ್ನೂ ಹೋರಾಡಬೇಕಾಗಿಲ್ಲ. ಭಾಗ 4, ಅಹಂಕಾರದಿಂದ ಹುಟ್ಟುವ ವಾದಗಳು. ಭಾಗ 5, ಬುದ್ಧಿವಂತರು ಯಾಕೆ ಕಡಿಮೆ ಮಾತನಾಡುತ್ತಾರೆ. ಭಾಗ 6, ಕ್ಷಮಿಸುವುದು ಸೋಲಲ್ಲ. ಭಾಗ 7, ನಿಮ್ಮ ಯಶಸ್ಸೇ ದೊಡ್ಡ ಉತ್ತರ. ಜೀವನದಲ್ಲಿ ವಾದಕ್ಕಿಂತ ಮೌಲ್ಯಯುತವಾದುದು ನಿಮ್ಮ ವ್ಯಕ್ತಿತ್ವ, ಸಮಯ ಮತ್ತು ಗುರಿ. ಸ್ನೇಹಿತರೆ, ನಿಮ್ಮನ್ನು ಟೀಕಿಸುವವರು ಇರುತ್ತಾರೆ, ಅವಮಾನ ಮಾಡುವವರು ಇರುತ್ತಾರೆ. ಆದರೆ ನೆನಪಿಡಿ, ನಿಮ್ಮ ಪ್ರತಿಯೊಂದು ಮಾತಿಗೆ ಉತ್ತರ ಕೊಡುವುದು ನಿಮ್ಮ ಕರ್ತವ್ಯವಲ್ಲ. ಕೆಲವೊಮ್ಮೆ ನಿಮ್ಮ ಮೌನ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಯಶಸ್ಸು ಅವರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವಾಗುತ್ತದೆ. ಶ್ರೀಕೃಷ್ಣನ ಜೀವನದಿಂದ ನಾವು ಕಲಿಯಬೇಕಾದ ದೊಡ್ಡ ಪಾಠ ಇದೆ. ವಾದದಿಂದಲ್ಲ, ವಿವೇಕದಿಂದ ಗೆಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಕನ್ನಡ ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀಕೃಷ್ಣ.